ಸ್ನೇಹಿತರೆ, ಸರ್ಕಾರ ಗ್ಯಾರಂಟಿಯಲ್ಲಿ ಮುಳುಗಿದೆ. ಹಾಗಾಗಿ ಯುವಕರ ಒಂದು ಕೂಗು ಅಥವಾ ಒಂದು ಆಕ್ರೋಶ ಅವರಿಗೆ ಕೇಳ್ತಾ ಇಲ್ಲ. ಅದಕ್ಕೆ ಈ ಮೂಲಕ ಎಲ್ಲ ಒಂದು ಆಸ್ಪಿರೆಂಟ್ಗೆ ಮತ್ತೆ ಇದು ನೋಡ್ತಕ್ಕಂಥ ಎಲ್ಲ ಒಂದು ಪಾಲಕರಿಗೆ ನಾನು ಏನು ಪಾತ್ರ ರಿಕ್ವೆಸ್ಟ್ ಮಾಡೋದು, ನೇಮಕಾತಿ ಆಗ್ಬೇಕಾ, ಒಂದೇ ಒಂದು ನಿಯಮವನ್ನ ಪಾಲನೆ ಮಾಡಿ. ಏನ್ ನಿಯಮ ಪಾಲನೆ ಮಾಡ್ರಿ ಅಂತಂದ್ರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಇಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಬರ್ತಾ ಇದೆ. ಬೆಂಗಳೂರಲ್ಲಿ ವಸ್ತಕ್ಕಂತ ಎಲ್ಲ ಒಂದು ಮಹಾಜನತೆ ಈಗ ಗ್ರೇಟರ್ ಬೆಂಗಳೂರು ಅಂತ ಏನ್ ಮಾಡಿದಾರಲ್ಲ, ಇಲ್ಲಿ ಇಲೆಕ್ಷನ್ ಬರ್ತಾ ಇದೆ. ನೀವು ನಿಜವಾಗ್ಲು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಅಥವಾ ನಿಮ್ಮ ಒಂದು ಮಗು ಅಥವಾ ನಿಮ್ಮ ಮಕ್ಕಳು ಈ ಒಂದು ಸಮಸ್ಯೆನ ಎದುರಿಸ್ತಾ ಇದ್ರೆ, ಸೊ ಖಂಡಿತವಾಗ್ಲು ಇದನ್ನ ನೋಡ್ತಕ್ಕಂಥ ಒಂದು ಯುವಕರಾಗಿರ್ಬೋದು ಮತ್ತೆ ಪಾಲಕರಾಗಿರ್ಬೋದು, ಸೊ ಈ ಎಲೆಕ್ಷನ್ ದಲ್ಲಿ ಸರ್ಕಾರಕ್ಕೆ ತಕ್ಕ ಏನು ಶಿಕ್ಷೆಯನ್ನು ನೀವೆಲ್ಲ ಕೊಡ್ಬೇಕು. ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಪಕ್ಷಕ್ಕೆ ಮಾತ್ರ ಓಟ್ ಹಾಕ್ಲೇಬಾರ್ದು ಯಾವುದೇ ಕಾರಣಕ್ಕೂ. ಅಂದಾಗ ಮಾತ್ರ ಕರ್ನಾಟಕದ ಬೀದರ್ದಿಂದ ಚಾಮರಾಜನಗರದವರೆಗೆ ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇದಾವಲ್ಲ, ಯಾವುದೇ ಕಾರಣಕ್ಕೂ ಒಂದು ಪಂಚಾಯತಿಯಲ್ಲಿ, ಒಂದು ಟಿಪಿಯಲ್ಲಿ, ಒಂದು ಜಡ್ಪಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬರಲೇಬಾರ್ದು. ಒಂದು ಏನ್ ಪಾತ್ರ ಇವ್ರು ಗೆಲ್ಲೇಬಾರ್ದು.